ನೂತನ ರೈಲು ಮಾರ್ಗಕ್ಕಾಗಿ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಈ ಧರಣಿ ವೇಳೆ ಅಲ್ಲಿ ಭಾರಿ ಹೈಡ್ರಾಮಾ ನಡೆದೋಗಿದೆ. ಅಷ್ಟಕ್ಕೂ ಇದು ನಡೆದಿದ್ದೆಲ್ಲಿ, ಏನಾಯ್ತಲ್ಲಿ ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೊಸ ರೈಲು ಮಾರ್ಗಕ್ಕೆ ಆಗ್ರಹಿಸಿ ಹೋರಾಟ. ಪೊಲೀಸರ ಜೊತೆ ಹೋರಾಟಗಾರರ ವಾಗ್ವಾದ. ರೈಲ್ವೆ ನಿಲ್ದಾಣ ಮುಂದೆ ಪ್ರತಿಭಟನೆಯ ಕಿಚ್ಚು. ರಸ್ತೆ ಮೇಲೆ ಉರುಳು ಸೇವೆ. ಹೋರಾಟಗಾರರನ್ನು ತಡೆದ ಪೊಲೀಸರು. ನೋಡ್ತಾ ಇದ್ದಂತೆ ಧರಣಿ ಸ್ಥಳದಲ್ಲಿ ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು. ನೂತನ ರೈಲು ಮಾರ್ಗ ಹಾಗೂ ಇತ್ತ ಮಾರ್ಗದಲ್ಲಿ ಹೆಚ್ಚುವರಿ ರೈಲು ಸಂಚಾರಕ್ಕೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿತು. ಬಸವ ಎಕ್ಸ್‌ಪ್ರೆಸ್ ರೈಲು ಬಾಗಲಕೋಟೆ ಬದಲಿಗೆ ಲೋಕಾಪುರ ಬಾಗಲಕೋಟೆ ಮಾರ್ಗವಾಗಿ ಮೈಸೂರಿಗೆ ಬಿಡುವಂತೆ ಆಗ್ರಹಿಸಿದರು. ಜೊತೆಗೆ ಲೋಕಾಪುರದಿಂದ ಧಾರವಾಡ ಮೂಲಕ ಸೌದತ್ತಿ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಿದರು. ವಿಜಯಪುರ ಬಾಗಲಕೋಟೆ ಗದಗಿಗೆ ಹೆಚ್ಚುವರಿಯಾಗಿ ರೈಲು ಸಂಚಾರ ಬೇಕೆಂದು 3 ಬೇಡಿಕೆಗಳನ್ನು ಇಟ್ಟು ಹೋರಾಟ ನಡೆಸಿದ್ದಾರೆ. ಇನ್ನು ಹೋರಾಟಗಾರರನ್ನ ರೈಲ್ವೆ ನಿಲ್ದಾಣದೊಳಗೆ ಬಿಡದೆ ಬ್ಯಾರಿಕೇಡ್ ಹಾಕಲಾಗಿತ್ತು. ಪ್ರತಿಭಟನಾಕಾರರು ಒಳನುಗ್ಗಲು ಯತ್ನಿಸಿದಾಗ ಪೊಲೀಸರು ತಡೆದಿದ್ದಾರೆ. ಇನ್ನು ಇದೇ ವೇಳೆ ವಾಗ್ವಾದ ಕೂಡ ನಡೆದು ಹೋಯಿತು. ಬೇಡಿಕೆ ಅಂದರೆ ನಿರ್ಮಾಣದ ಒಂದು ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಲೋಕಾಪುರವರೆಗೂ 6 ರೈಲು ನಿಲ್ದಾಣಗಳ ನಿರ್ಮಾಣ ಆಗ್ಯಾವ. 2017ರಾಗ ಕಜ್ಜಿಟೋಣಿ ಮಟ್ಟ ಆಗೈತಿ. ರೈಲ್ವೆ ಪ್ರಾರಂಭ ಇಲ್ಲದಿರೋದ್ರಿಂದ ಅಲ್ಲಿ ಕಟ್ಟಡಗಳ ಎಲ್ಲ ನಾಶ ಆಗ್ಯಾವ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದು ಒಂದು ದುಃಖ ಸ್ಥಿತಿ ಒಳಗೆ ಇರುವಂಥದ್ದು. ಪದೇ ಮರು ನಿರ್ಮಾಣ ಮಾಡಿ ಆ ರೈಲ್ವೆ ಸೌಲಭ್ಯ ಅಲ್ಲಿ ಪ್ರಾರಂಭ ಇಲ್ಲ ಅಂದರೆ ಅದು ಆಟೋಮೆಟಿಕ್ಲಿ ಕೆಡ್ತಾವೆ. ಇನ್ನು ಕೆಲ ರೈಲ್ವೆ ನಿಲ್ದಾಣಗಳು ಹಾಳು ಬಿದ್ದಿವೆ. ಸುಳಿಕೆರೆ ರೈಲ್ವೆ ನಿಲ್ದಾಣ ಭೂತ ಬಂಗ್ಲೆಯಾಗಿದೆ. ಅಂತಹ ರೈಲು ನಿಲ್ದಾಣಗಳನ್ನು ಕೂಡ ದುರಸ್ತಿಪಡಿಸಬೇಕೆಂದು ಆಗ್ರಹಿಸಿದರು. ನಾವು ಹೆಚ್ಚಿನ ರೈಲು ಪ್ರಯಾಣಕ್ಕಾಗಿ ನಮ್ಮ ಒಂದು ಒತ್ತಡವನ್ನು ಹೇರುವ ಸಲುವಾಗಿ ನಾವು ಇಲ್ಲಿ ವ್ಯಾಪಾರಸ್ಥರ ಪರವಾಗಿ ಹಾಗೂ ಹೋರಾಟಗಾರರಾದ ಕುತುಬುದ್ದೀನ್ ಖಾಜಿಯವರ ಒಂದು ಬೆಂಬಲಾರ್ಥವಾಗಿ ಬಂದಿದ್ದೀವಿ. ನಮಗೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಬಾಗಲಕೋಟೆಯಲ್ಲಿ ವ್ಯಾಪಾರ ಕಮ್ಮಿ ಆಗಿರೋದ್ರಿಂದ, ರೈಲು ಓಡಾಟ ಹೆಚ್ಚಾಗೋದ್ರಿಂದ ಇಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬೇಡಿಕೆ ಈಡೇರದೇ ಇದ್ರೆ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ರೈಲ್ವೆ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಸಿದ್ದು ದುತ್ತರಗಾವಿ. ನೂತನ ರೈಲು ಮಾರ್ಗಕ್ಕಾಗಿ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಈ ಧರಣಿ ವೇಳೆ ಅಲ್ಲಿ ಭಾರಿ ಹೈಡ್ರಾಮಾ ನಡೆದೋಗಿದೆ. ಅಷ್ಟಕ್ಕೂ ಇದು ನಡೆದಿದ್ದೆಲ್ಲಿ, ಏನಾಯ್ತಲ್ಲಿ ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೊಸ ರೈಲು ಮಾರ್ಗಕ್ಕೆ ಆಗ್ರಹಿಸಿ ಹೋರಾಟ. ಪೊಲೀಸರ ಜೊತೆ ಹೋರಾಟಗಾರರ ವಾಗ್ವಾದ. ರೈಲ್ವೆ ನಿಲ್ದಾಣ ಮುಂದೆ ಪ್ರತಿಭಟನೆಯ ಕಿಚ್ಚು. ರಸ್ತೆ ಮೇಲೆ ಉರುಳು ಸೇವೆ. ಹೋರಾಟಗಾರರನ್ನು ತಡೆದ ಪೊಲೀಸರು. ನೋಡ್ತಾ ಇದ್ದಂತೆ ಧರಣಿ ಸ್ಥಳದಲ್ಲಿ ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು. ನೂತನ ರೈಲು ಮಾರ್ಗ ಹಾಗೂ ಇತ್ತ ಮಾರ್ಗದಲ್ಲಿ ಹೆಚ್ಚುವರಿ ರೈಲು ಸಂಚಾರಕ್ಕೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿತು. ಬಸವ ಎಕ್ಸ್‌ಪ್ರೆಸ್ ರೈಲು ಬಾಗಲಕೋಟೆ ಬದಲಿಗೆ ಲೋಕಾಪುರ ಬಾಗಲಕೋಟೆ ಮಾರ್ಗವಾಗಿ ಮೈಸೂರಿಗೆ ಬಿಡುವಂತೆ ಆಗ್ರಹಿಸಿದರು. ಜೊತೆಗೆ ಲೋಕಾಪುರದಿಂದ ಧಾರವಾಡ ಮೂಲಕ ಸೌದತ್ತಿ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಿದರು. ವಿಜಯಪುರ ಬಾಗಲಕೋಟೆ ಗದಗಿಗೆ ಹೆಚ್ಚುವರಿಯಾಗಿ ರೈಲು ಸಂಚಾರ ಬೇಕೆಂದು 3 ಬೇಡಿಕೆಗಳನ್ನು ಇಟ್ಟು ಹೋರಾಟ ನಡೆಸಿದ್ದಾರೆ. ಇನ್ನು ಹೋರಾಟಗಾರರನ್ನ ರೈಲ್ವೆ ನಿಲ್ದಾಣದೊಳಗೆ ಬಿಡದೆ ಬ್ಯಾರಿಕೇಡ್ ಹಾಕಲಾಗಿತ್ತು. ಪ್ರತಿಭಟನಾಕಾರರು ಒಳನುಗ್ಗಲು ಯತ್ನಿಸಿದಾಗ ಪೊಲೀಸರು ತಡೆದಿದ್ದಾರೆ. ಇನ್ನು ಇದೇ ವೇಳೆ ವಾಗ್ವಾದ ಕೂಡ ನಡೆದು ಹೋಯಿತು. ಬೇಡಿಕೆ ಅಂದರೆ ನಿರ್ಮಾಣದ ಒಂದು ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಲೋಕಾಪುರವರೆಗೂ 6 ರೈಲು ನಿಲ್ದಾಣಗಳ ನಿರ್ಮಾಣ ಆಗ್ಯಾವ. 2017ರಾಗ ಕಜ್ಜಿಟೋಣಿ ಮಟ್ಟ ಆಗೈತಿ.
ರೈಲ್ವೆ ಪ್ರಾರಂಭ ಇಲ್ಲದಿರೋದ್ರಿಂದ ಅಲ್ಲಿ ಕಟ್ಟಡಗಳ ಎಲ್ಲ ನಾಶ ಆಗ್ಯಾವ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದು ಒಂದು ದುಃಖ ಸ್ಥಿತಿ ಒಳಗೆ ಇರುವಂಥದ್ದು. ಪದೇ ಪದೇ ಮರು ನಿರ್ಮಾಣ ಮಾಡಿ ಆ ರೈಲ್ವೆ ಸೌಲಭ್ಯ ಅಲ್ಲಿ ಪ್ರಾರಂಭ ಇಲ್ಲ ಅಂದರೆ ಅದು ಆಟೋಮೆಟಿಕ್ಲಿ ಕೆಡ್ತಾವೆ. ಇನ್ನು ಕೆಲ ರೈಲ್ವೆ ನಿಲ್ದಾಣಗಳು ಹಾಳು ಬಿದ್ದಿವೆ. ಸುಳಿಕೆರೆ ರೈಲ್ವೆ ನಿಲ್ದಾಣ ಭೂತ ಬಂಗ್ಲೆಯಾಗಿದೆ. ಅಂತಹ ರೈಲು ನಿಲ್ದಾಣಗಳನ್ನು ಕೂಡ ದುರಸ್ತಿಪಡಿಸಬೇಕೆಂದು ಆಗ್ರಹಿಸಿದರು. ನಾವು ಹೆಚ್ಚಿನ ರೈಲು ಪ್ರಯಾಣಕ್ಕಾಗಿ ನಮ್ಮ ಒಂದು ಒತ್ತಡವನ್ನು ಹೇರುವ ಸಲುವಾಗಿ ನಾವು ಇಲ್ಲಿ ವ್ಯಾಪಾರಸ್ಥರ ಪರವಾಗಿ ಹಾಗೂ ಹೋರಾಟಗಾರರಾದ ಕುತುಬುದ್ದೀನ್ ಖಾಜಿಯವರ ಒಂದು ಬೆಂಬಲಾರ್ಥವಾಗಿ ಬಂದಿದ್ದೀವಿ. ನಮಗೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಬಾಗಲಕೋಟೆಯಲ್ಲಿ ವ್ಯಾಪಾರ ಕಮ್ಮಿ ಆಗಿರೋದ್ರಿಂದ, ರೈಲು ಓಡಾಟ ಹೆಚ್ಚಾಗೋದ್ರಿಂದ ಇಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬೇಡಿಕೆ ಈಡೇರದೇ ಇದ್ರೆ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ರೈಲ್ವೆ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಸಿದ್ದು ದುತ್ತರಗಾವಿ. ನೂತನ ರೈಲು ಮಾರ್ಗಕ್ಕಾಗಿ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಈ ಧರಣಿ ವೇಳೆ ಅಲ್ಲಿ ಭಾರಿ ಹೈಡ್ರಾಮಾ ನಡೆದೋಗಿದೆ. ಅಷ್ಟಕ್ಕೂ ಇದು ನಡೆದಿದ್ದೆಲ್ಲಿ, ಏನಾಯ್ತಲ್ಲಿ ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೊಸ ರೈಲು ಮಾರ್ಗಕ್ಕೆ ಆಗ್ರಹಿಸಿ ಹೋರಾಟ. ಪೊಲೀಸರ ಜೊತೆ ಹೋರಾಟಗಾರರ ವಾಗ್ವಾದ. ರೈಲ್ವೆ ನಿಲ್ದಾಣ ಮುಂದೆ ಪ್ರತಿಭಟನೆಯ ಕಿಚ್ಚು. ರಸ್ತೆ ಮೇಲೆ ಉರುಳು ಸೇವೆ. ಹೋರಾಟಗಾರರನ್ನು ತಡೆದ ಪೊಲೀಸರು. ನೋಡ್ತಾ ಇದ್ದಂತೆ ಧರಣಿ ಸ್ಥಳದಲ್ಲಿ ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು. ನೂತನ ರೈಲು ಮಾರ್ಗ ಹಾಗೂ ಇತ್ತ ಮಾರ್ಗದಲ್ಲಿ ಹೆಚ್ಚುವರಿ ರೈಲು ಸಂಚಾರಕ್ಕೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿತು. ಬಸವ ಎಕ್ಸ್‌ಪ್ರೆಸ್ ರೈಲು ಬಾಗಲಕೋಟೆ ಬದಲಿಗೆ ಲೋಕಾಪುರ ಬಾಗಲಕೋಟೆ ಮಾರ್ಗವಾಗಿ ಮೈಸೂರಿಗೆ ಬಿಡುವಂತೆ ಆಗ್ರಹಿಸಿದರು. ಜೊತೆಗೆ ಲೋಕಾಪುರದಿಂದ ಧಾರವಾಡ ಮೂಲಕ ಸೌದತ್ತಿ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಿದರು. ವಿಜಯಪುರ, ಬಾಗಲಕೋಟೆ, ಗದಗಿಗೆ ಹೆಚ್ಚುವರಿಯಾಗಿ ರೈಲು ಸಂಚಾರ ಬೇಕೆಂದು 3 ಬೇಡಿಕೆಗಳನ್ನು ಇಟ್ಟು ಹೋರಾಟ ನಡೆಸಿದ್ದಾರೆ. ಹೋರಾಟಕ್ಕೆ ಹಿನ್ನಡೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಇನ್ನು ಹೋರಾಟಗಾರರನ್ನ ರೈಲ್ವೆ ನಿಲ್ದಾಣದೊಳಗೆ ಬಿಡದೆ ಬ್ಯಾರಿಕೇಡ್ ಹಾಕಲಾಗಿತ್ತು. ಪ್ರತಿಭಟನಾಕಾರರು ಒಳನುಗ್ಗಲು ಯತ್ನಿಸಿದಾಗ ಪೊಲೀಸರು ತಡೆದಿದ್ದಾರೆ. ಇನ್ನು ಇದೇ ವೇಳೆ ವಾಗ್ವಾದ ಕೂಡ ನಡೆದು ಹೋಯಿತು. ಬೇಡಿಕೆ ಅಂದರೆ ನಿರ್ಮಾಣದ ಒಂದು ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಲೋಕಾಪುರವರೆಗೂ 6 ರೈಲು ನಿಲ್ದಾಣಗಳ ನಿರ್ಮಾಣ ಆಗ್ಯಾವ. 2017ರಾಗ ಕಜ್ಜಿಟೋಣಿ ಮಟ್ಟ ಆಗೈತಿ. ರೈಲ್ವೆ ಪ್ರಾರಂಭ ಇಲ್ಲದಿರೋದ್ರಿಂದ ಅಲ್ಲಿ ಕಟ್ಟಡಗಳ ಎಲ್ಲ ನಾಶ ಆಗ್ಯಾವ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದು ಒಂದು ದುಃಖ ಸ್ಥಿತಿ ಒಳಗೆ ಇರುವಂಥದ್ದು. ಪದೇ ಪದೇ ಮರು ನಿರ್ಮಾಣ ಮಾಡಿ ಆ ರೈಲ್ವೆ ಸೌಲಭ್ಯ ಅಲ್ಲಿ ಪ್ರಾರಂಭ ಇಲ್ಲ ಅಂದರೆ ಅದು ಆಟೋಮೆಟಿಕ್ಲಿ ಕೆಡ್ತಾವೆ. ಇನ್ನು ಕೆಲ ರೈಲ್ವೆ ನಿಲ್ದಾಣಗಳು ಹಾಳು ಬಿದ್ದಿವೆ. ಸುಳಿಕೆರೆ ರೈಲ್ವೆ ನಿಲ್ದಾಣ ಭೂತ ಬಂಗ್ಲೆಯಾಗಿದೆ. ಅಂತಹ ರೈಲು ನಿಲ್ದಾಣಗಳನ್ನು ಕೂಡ ದುರಸ್ತಿಪಡಿಸಬೇಕೆಂದು ಆಗ್ರಹಿಸಿದರು. ನಾವು ಹೆಚ್ಚಿನ ರೈಲು ಪ್ರಯಾಣಕ್ಕಾಗಿ ನಮ್ಮ ಒಂದು ಒತ್ತಡವನ್ನು ಹೇರುವ ಸಲುವಾಗಿ ನಾವು ಇಲ್ಲಿ ವ್ಯಾಪಾರಸ್ಥರ ಪರವಾಗಿ ಹಾಗೂ ಹೋರಾಟಗಾರರಾದ ಕುತುಬುದ್ದೀನ್ ಖಾಜಿಯವರ ಒಂದು ಬೆಂಬಲಾರ್ಥವಾಗಿ ಬಂದಿದ್ದೀವಿ. ನಮಗೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಬಾಗಲಕೋಟೆಯಲ್ಲಿ ವ್ಯಾಪಾರ ಕಮ್ಮಿ ಆಗಿರೋದ್ರಿಂದ, ರೈಲು ಓಡಾಟ ಹೆಚ್ಚಾಗೋದ್ರಿಂದ ಇಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬೇಡಿಕೆ ಈಡೇರದೇ ಇದ್ರೆ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ರೈಲ್ವೆ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಸಿದ್ದು ದುತ್ತರಗಾವಿ.